ನಿದ್ದೆನೇ ಬರ್ತಾಯಿಲ್ಲ ಗುರು. ಇದು ಒಂದು ಚಿಕ್ಕ ಹಳೆಯ ಮಾಹಿತಿ, ಎಲ್ಲರಿಗೂ ಶುಭವಾಗಲಿ. ಇದು ತುಂಬ ಹಳೆಯದಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋಂಥ ಸ್ಟೋರಿ. ಇವತ್ತಿನ ತಾತ್ಪರ್ಯ ಏನಂದರೆ, ನಿದ್ರೆ ಅನ್ನೋದು ದೊಡ್ಡ ಕಾಯಿಲೆ ಆಗಿದೆ. ನಿದ್ದೆ ಬರ್ತಾಯಿದೆ ಗುರು, ನಿದ್ದೆಲೂ ಕನಸುಗಳು ಜಾಸ್ತಿ ಬರ್ತಾಯಿದೆ. ಕನಸುಗಳು ಜಾಸ್ತಿ ಯಾರಿಗೆ ಬರುತ್ತೋ ಅದು ಕ್ವಾಲಿಟಿ ಸ್ಲೀಪ್ ಅಲ್ಲ, ಅದು ಮೆದುಳಿನ ನಾಟಕ. ಸೊ ಈ ಕನ್ನಡ ಅಥವಾ ನಿಮ್ಮ ಇಷ್ಟಪಟ್ಟಂಥ ಪುಸ್ತಕಗಳನ್ನು ತಂದಿಟ್ಕೊಂಡು ಓದಿ, ಅಥವಾ ಹಳೆ ಪುಸ್ತಕ ಇದ್ದರೆ ಹುಡುಕಿ ತೆಗೆದಿಟ್ಟು ಓದಿ. ಮಲಗೋಕ್ಕೆ ಮುಂಚೆ 1 ಪೇಜ್ 2 ಪೇಜ್ 3 ಪೇಜ್ ಎಷ್ಟಾಗುತ್ತೋ ಅಷ್ಟು ಓದಿ ಸಾಕಪ್ಪ, ನಿದ್ದೆ ಮಾಡೋಣ, ಜೀವನದಲ್ಲಿ ಇನ್ನೇನಿದೆ, ಕಾಲೇಜೆಲ್ಲ ಓದಲಿಲ್ಲ ಇವಾಗ ಓದೋಕ್ಕಾಗುತ್ತಾ ಅನ್ನೋರು ಸ್ವಲ್ಪ ಸಿಟ್ಟಿಂಗ್ ಲೈಕ್ ರಿಲ್ಯಾಕ್ಸ್, ಕಣ್ಮುಚ್ಚಿ ನಿಮ್ಮ ಮೂಗಿನ ಮೇಲೆ ಗಮನ ತನ್ನಿ, ಉಸಿರಿನ ಮೇಲೆ ಗಮನ ತನ್ನಿ. ಉಸಿರು ಹೋಗೋದು ಉಸಿರು ಬರೋದು ಕಡೆ ಗಮನ ತನ್ನಿ. ಬಟ್ ಒಂದು ಕೂತ್ಕೊಂಡು ಮಾಡಬೇಕು 5 ನಿಮಿಷ. ಪುಸ್ತಕಗಳನ್ನ ಓದೋರು ಪುಸ್ತಕಗಳನ್ನ ಓದಿ ಮಲ್ಕೊಳ್ಳಿ. ಮೊಬೈಲ್ನ ಸ್ವಲ್ಪ ದೂರ ಇಡೋಣ. ಧ್ಯಾನ ಮಾಡೋದಕ್ಕೆ, ಪುಸ್ತಕಗಳು ಓದೋಕ್ಕೆ ಸಮಯ ಇಲ್ಲ ಅಂದರೆ ಕೂತ್ಕೊಂಡು 5 ನಿಮಿಷ ಉಸಿರನ್ನಾದರೂ ಗಮನಿಸಿ ಸಾಕು. ಜೀವನದಲ್ಲಿ ಎಲ್ಲನೂ ಮಾಡೋದು ಇದ್ದಿದ್ದೆ, ಬಟ್ ನಿದ್ದೆ ಮಾಡೋದು ತುಂಬ ತುಂಬ ಮುಖ್ಯವಾದದ್ದು. ಆದರೆ ಆ ನಿದ್ರೆ ಸೂಪರಾಗಿ ಆಗಬೇಕು. ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರಬಾರ್ದು. ಥ್ಯಾಂಕ್ ಯು.